ಮೈಸೂರು ಜಿಲ್ಲೆಯಲ್ಲಿ ಹುಲಿಗಳ ಹಾವಳಿ ಮುಂದುವರೆದಿದೆ. ಬೇಬಲ್ ಕಾರ್ಖಾನೆಯಲ್ಲಿ ಹುಲಿ ಓಡಾಟದ ದೃಶ್ಯ ಸೆರೆಯಾಗಿದೆ. ರಾಜಾರೋಷವಾಗಿ ಓಡಾಡುವಂತ ಹುಲಿಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಹುಲಿಯನ್ನ ಕಂಡು ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಹುಲಿ ಹಾವಳಿ ಈಗಾಗಲೇ ಹೆಚ್ಚಾಗಿದೆ. ಬೆಮೆಲ್ ಕಾರ್ಖಾನೆಯಲ್ಲಿ ಹುಲಿ ಓಡಾಡಿರುವಂತಹ ದೃಶ್ಯ ಈಗ ಸೆರೆಯಾಗಿರೋದು. ರಾಜಾರೋಷವಾಗಿ ಹುಲಿ ಓಡಾಡಿದೆ. ಈ ಸಂದರ್ಭದಲ್ಲಿ ವಿಡಿಯೋವನ್ನು ಕಂಡು ಅಕ್ಕಪಕ್ಕದ ಗ್ರಾಮಸ್ಥರಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮೈಸೂರು ಜಿಲ್ಲೆಯಲ್ಲಿ ಬೆಮೆಲ್ ಕಾರ್ಖಾನೆಯ ಬಳಿ ಹುಲಿ ಓಡಾಡಿರುವಂತಹ ದೃಶ್ಯ ಇದು. ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಮಾನವ ಹಾಗೂ ಪ್ರಾಣಿಗಳ ಸಂಘರ್ಷ ಹೆಚ್ಚಾಗ್ತಾ ಇದೆ. ಒಂದಷ್ಟು ಹುಲಿಗಳನ್ನ ಹತ್ಯೆ ಮಾಡಿರುವಂಥ ಘಟನೆಗಳು ಕೂಡ ನಡೆದಿತ್ತು. ವಿಷಕ್ಕೆ ಅದನ್ನ ಕೊಲೆ ಮಾಡಿರುವಂಥ ಘಟನೆಗಳು ಕೂಡ ಆಗಿತ್ತು. ಇಂಥ ಸಂದರ್ಭದಲ್ಲಿ ಮತ್ತೊಂದು ಹುಲಿ ಓಡಾಡಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಹೀಗಾಗಿ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿದೆ. ಅನೇಕ ಜನರಿಗೂ ಕೂಡ ದಾಳಿಯನ್ನು ಮಾಡಿದೆ. ಸೊ ಈ ರೀತಿಯಾಗಿ ಮಾನವ ಹಾಗೂ ಕಾಡು ಪ್ರಾಣಿಗಳ ಸಂಘರ್ಷ ಮೈಸೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ವಸತಿ ಪ್ರದೇಶಗಳಿಗೆ ಹುಲಿ ಬರ್ತಾ ಇರೋದ್ರಿಂದಾಗಿ ಆತಂಕ ಹೆಚ್ಚಾಗ್ತಾ ಇದೆ. ಮತ್ತೊಂದು ಘಟನೆ ಇದು. ರಾಜ್ಯದಲ್ಲಿ ವನ್ಯಮೃಗಗಳ ಸಾವಿನ ಸರಣಿ ಮುಂದುವರೆದಿದೆ. ಚಿಕ್ಕಮಗಳೂರಿನಲ್ಲಿ ಚಿರತೆಯನ್ನ ಸೆರೆ ಹಿಡಿಯುವಂತ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಚಿರತೆ ಸಾವಿಗೀಡಾಗಿದೆ. ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಮೇಲೆಯೇ ಚಿರತೆ ಎರಗಿರೋದು. ಸೊ ಈ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಚಿರತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡನ್ನು ಹಾರಿಸಿದ್ದಾರೆ. ತರೀಕೆರೆ ವ್ಯಾಪ್ತಿಯಲ್ಲಿ ಬಾಲಕರ ಮೇಲೆ ದಾಳಿ ಮಾಡಿದಂತಹ ಚಿರತೆ ಇದು. ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಬಂದಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿಯ ಮೇಲೆಯೇ ಚಿರತೆ ಎರಗಿದೆ. ಸೊ ಇದರಿಂದಾಗಿ ಬಚಾವಾಗೋದಕ್ಕಾಗಿ, ಜೀವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಚಿರತೆಯ ಮೇಲೆ ಗುಂಡನ್ನು ಹಾರಿಸಲಾಗಿದೆ. ಈ ಮೂಲಕ ಚಿರತೆ ಪ್ರಾಣ ಕಳ್ಕೊಂಡಿದೆ. ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಲಕನೊಬ್ಬನ ಮೇಲೆ ದಾಳಿಯನ್ನು ನಡೆಸಿತ್ತು ಚಿರತೆ. ಹೀಗಾಗಿ ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆಗಮಿಸಿ ಚಿರತೆಯನ್ನ ಸೆರೆ ಹಿಡಿಯುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಆದರೆ ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆ ಚಿರತೆಗೆ ಶೂಟ್ ಮಾಡಿದ್ದಾರೆ. ಅದು ಪ್ರಾಣ ಕಳ್ಕೊಂಡಿದೆ. ನೀವು ಕಾರ್ಯಾಚರಣೆಯ ಸಂದರ್ಭದ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಚಿಕ್ಕಮಗಳೂರಿನಲ್ಲಿ ಚಿರತೆಯನ್ನ ಸೆರೆ ಹಿಡಿಯುವಂತ ಪ್ರಯತ್ನ ನಡೆದಿತ್ತು. ಬಾಲಕನೊಬ್ಬರ ಮೇಲೆ ಚಿರತೆ ದಾಳಿಯನ್ನು ನಡೆಸಿತ್ತು. ಹೀಗಾಗಿ ಸ್ಥಳೀಯ ಗ್ರಾಮಸ್ಥರು ಒತ್ತಡವನ್ನು ಹಾಕಿದ್ರು ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ. ಹೀಗಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಆದರೆ ಕಾರ್ಯಾಚರಣೆ ನಡೆಸುವಂತಹ ಸಿಬ್ಬಂದಿಗಳ ಮೇಲೆಯೇ ಚಿರತೆ ದಾಳಿಯನ್ನು ನಡೆಸಿರೋದು. ಹೀಗಾಗಿ ಆ ಚಿರತೆಗೆ ಶೂಟ್ ಮಾಡಿದ್ದಾರೆ. ಚಿರತೆ ಪ್ರಾಣ ಕಳ್ಕೊಂಡಿದೆ. ನೀವು ಒಂದು ಕಡೆಯಲ್ಲಿ ಮೈಸೂರಿನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ಜನವಸತಿ ಪ್ರದೇಶದಲ್ಲಿ ಹುಲಿ ಓಡಾಡಿರುವಂತಹ ದೃಶ್ಯ. ಸೊ ಆ ಒಂದು ದೃಶ್ಯದ ವಿಡಿಯೋ ಕೂಡ ವೈರಲ್ ಆಗಿದೆ. ಹೀಗಾಗಿ ಸ್ಥಳೀಯ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಸೊ ಮತ್ತೊಂದು ಕಡೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಚಿರತೆಯ ದೃಶ್ಯ. ಚಿರತೆ ಬಾಲಕನೊಬ್ಬರ ಮೇಲೆ ದಾಳಿಯನ್ನು ನಡೆಸಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಅಂತ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆಗಮಿಸಿದ್ರು. ಆದರೆ ಕಾರ್ಯಾಚರಣೆ ನಡೆಸುವಂತಹ ಸಿಬ್ಬಂದಿಗಳ ಮೇಲೆಯೇ ಚಿರತೆ ದಾಳಿ ನಡೆಸೋದಕ್ಕೆ ಮುಂದಾಯಿತು ಅಂತ ಹೇಳಿ ಆತ್ಮರಕ್ಷಣೆಗಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಚಿರತೆಗೆ ಗುಂಡು ಹೊಡೆದಿದ್ದಾರೆ. ಚಿರತೆ ತನ್ನ ಪ್ರಾಣವನ್ನು ಕಳ್ಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.